ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದ 78ನೆಯ ಪದ್ಯ ಈ ರೀತಿಯಲ್ಲಿದೆ. ಅಮಳ್ಗಳ್ ಬಳಿಕ ಸುದತ್ತರ ಸಮುದಾಯದೊಳಾಗ ಮುಕ್ತಿಯಿಂ ನಡೆದು ತಪಂ ತಮಗ ಮರೆನೊಂತು ಮುಡಿಪಿದ ಸಮಯದೊಳ್ ಈಶಾನ ಕಲ್ಪದೊಳ್ ಜನಿಸಿದರ್. ವಿಂಗಡಿಸಿ ಓದೋಣ. ಅಮಳ್ಗಳ್ ಅಂತ ಅಲ್ಲ, ಅಮಳ್ಗಳ್ ಅದು ಶಿಥಿಲ ದ್ವಿತ್ವ. ಅಮಳ್ಗಳ್ ಬಳಿಕ ಸುದತ್ತರ, ಸುದತ್ತಾಚಾರ್ಯರ ಎಂಬರ್ಥ. ಸುದತ್ತರ ಸಮುದಾಯದೊಳ್ ಆಗಮ ಉಕ್ತಿಯಿಂ, ಸಮುದಾಯದೊಳ್ ಆಗಮ ಉಕ್ತಿಯಿಂ ನಡೆದು ತಪಂ ತಮಗೆ ಅಮರೆ ನೋಂತು ಮುಡಿಪಿದ ಸಮಯದೊಳ್ ಈಶಾನ ಕಲ್ಪದೊಳ್ ಜನಿಸಿದರ್. ಈಗ ಅಭಯರುಚಿ ಅಭಯಮತಿ ಇವರನ್ನೇ ಅಮಳ್ಗಳ್ ಎಂಬುದಾಗಿ ಹೇಳಿದ್ದಾನೆ. ಈ ಅಮಳ್ಗಳಿಗೆ ಏನು ಗತಿ ಆಯಿತು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಮಳ್ಗಳ್ ಅಭಯರುಚಿ ಅಭಯಮತಿಯರು ಬಳಿಕ ಸುದತ್ತರ ಸಮುದಾಯದೊಳ್, ಸುದತ್ತಾಚಾರ್ಯರ ಸಮುದಾಯಕ್ಕೆ ಅವರು ಸೇರಿದ್ದಾರೆ. ಅವರ ಶಿಷ್ಯರಾಗಿ ಅವರು ಹೇಳಿದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಧರ್ಮದಲ್ಲಿ ಯಾವ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೋ ಅದನ್ನು ಇವರು ಆಚರಿಸ್ತಾ ಇದ್ದಾರೆ. ಸುದತ್ತರ ಸಮುದಾಯದೊಳ್ ಆಗಮೋಕ್ತಿಯಿಂ ನಡೆದು, ಆಗಮೋಕ್ತಿ ಜೈನ ಆಗಮಗಳು ಅಂತ ಇವೆ ಅಲ್ಲ, ಆಗಮಗಳು ಯಾವ ಮಾರ್ಗದರ್ಶನವನ್ನು ಮಾಡುತ್ತವೆಯೋ ಆ ರೀತಿಯಲ್ಲಿ ನಡೆದು ಎಂಬರ್ಥ. ಆಗಮೋಕ್ತಿಯಿಂ ನಡೆದು, ಉಕ್ತಿ ಅಂದ್ರೆ ಮಾತು, ಆಗಮ ಉಕ್ತಿ ಆಗಮೋಕ್ತಿ, ಆಗಮಗಳ ಉಕ್ತಿ ಆಗಮಗಳ ಮಾತು, ಧಾರ್ಮಿಕ ಗ್ರಂಥಗಳು ಎಂಬರ್ಥ. ಸುದತ್ತರ ಸಮುದಾಯದಲ್ಲಿ ಇತರ ಶಿಷ್ಯರು ಹೇಗಿದ್ದಾರೋ ಹಾಗೆ ಇವರು ಸೇರಿಕೊಂಡಿದ್ದಾರೆ ಮತ್ತು ಆಗಮೋಕ್ತಿಯಿಂದ ನಡೆದಿದ್ದಾರೆ. ತಪಂ ತಮಗೆ ಅಮರೆ, ಆಮೇಲೆ ತಪಸ್ಸು ಮಾಡಿದ್ದಾರೆ. ತಪಂ ತಮಗೆ ಅಮರೆ, ಅವರಿಗೆ ತಪಸ್ಸು ಸೇರಿಕೊಂಡಿತು ಅಂತ ಅರ್ಥ. ಅಂದ್ರೆ ಅವರಿಗೆ ತಪಸ್ಸು ಸೇರಿಕೊಂಡಿರಲು, ಅಮರಿರಲು ಅವರು ತಪಸ್ಸನ್ನು ಮಾಡಿದರು, ತಪಸ್ಸು ಗೈದು ಎಂಬುದು ಸಾಮಾನ್ಯ ಅರ್ಥ. ತಪಂ ತಮಗೆ ಅಮರೆ ನೋಂತು, ನೋನ್ ಅಂದ್ರೆ ವ್ರತ ಮಾಡು ಎಂಬ ಅರ್ಥ. ನೋಂತು ವ್ರತವನ್ನು ಮಾಡಿ. ಜೈನ ಆಗಮಗಳು ಹೇಗೆ ಇರಬೇಕು ಹೇಗೆ ವ್ರತ ಮಾಡಬೇಕು, ಹೇಗೆ ತಪಸ್ಸು ಮಾಡಬೇಕು ಎಂಬುದಾಗಿ ಸೂಚಿಸ್ತವೋ ಆ ರೀತಿಯಲ್ಲಿ ನೋಂತು ತಪಸ್ಸು ಮಾಡಿ. ನೋನ್ ವ್ರತ ಮಾಡು. ನೋಂಪಿ, ಅದರಿಂದಲೇ ನೋಂಪಿ ಎಂಬ ಪದ. ನೋಂಪಿ ಅನಂತ ವ್ರತಕ್ಕೆ ನೋಂಪಿ ಎಂಬುದಾಗಿ ಹೇಳುವುದುಂಟು. ಅದನ್ನು ನೋಂಪು ಎಂಬುದಾಗಿಯೂ ಕೆಲವರು ಹೇಳ್ತಾರೆ. ಅದು ನಮ್ಮ ಕಾಸರಗೋಡು ಪ್ರದೇಶದ ಪರಿಸರದ ಮಲಬಾರಿನ ಮಲಯಾಳದಲ್ಲಿ ನೋಂಬು ಎಂಬುದಾಗಿ ಆಗಿದೆ. ಈ ಮುಸ್ಲಿಂ ಬಂಧುಗಳು ಅವರ 1 ತಿಂಗಳ ಉಪವಾಸದ ವ್ರತವನ್ನು ಆಚರಣೆ ಮಾಡ್ತಾರೆ. ಅದಕ್ಕೆ ನೋಂಬು ಎಂಬುದಾಗಿ ಹೆಸರು. ನೋಂಬು. ನೋಂತು ಮುಡಿಪಿದ ಸಮಯದೊಳ್, ಮುಡಿಪಿದ ಅಂದ್ರೆ ನೋಂತು ಪ್ರಾಣತ್ಯಾಗ ಮಾಡಿದ, ಪ್ರಾಣವನ್ನು ಬಿಟ್ಟ ಅಂದ್ರೆ ಆಯುಷ್ಯ ಮುಗಿದು ಹೊರಟು ಹೋಗುವಂತಹದ್ದು, ಪ್ರಾಣ ಹೊರಟು ಹೋಗುವುದು. ನೋಂತು ಮುಡಿಪಿದ ಸಮಯದೊಳ್, ಆ ಸಮಯದಲ್ಲಿ ಅವರ ಆಯುಷ್ಯ ಮುಗಿದ ಮೇಲೆ, ವ್ರತ ಮಾಡಿ ತಪಸ್ಸು ಮಾಡಿ ಆಯುಷ್ಯ ಮುಗಿದ ಮೇಲೆ, ಮುಡಿಪಿದ ಸಮಯದೊಳ್ ಈಶಾನ ಕಲ್ಪದೊಳ್ ಜನಿಸಿದರ್. ಈಶಾನ ಕಲ್ಪ ಎಂಬುದು ಸ್ವರ್ಗಗಳಲ್ಲಿ ಒಂದು. ಬೇರೆ ಬೇರೆ ಕಲ್ಪಗಳಿವೆ, ವಿವಿಧ ಸ್ವರ್ಗಗಳಿವೆ. ಆಮೇಲೆ ಸ್ವರ್ಗದಲ್ಲಿಯೂ ಬೇರೆ ಬೇರೆ ವಿಮಾನಗಳು ಅಂತ ಇವೆ. ಬೇರೆ ಜೈನ ಪುರಾಣಗಳಲ್ಲಿ ಎಲ್ಲ ಬರ್ತದೆ, ವಿಮಾನ ಎಂಬ ಹೆಸರು ಬರ್ತದೆ. ಹಾಗೆ ಈಶಾನ ಕಲ್ಪ, ಅದು ಆ ವಿಮಾನಗಳಿಗೆ ಬೇರೆ ಬೇರೆ ಹೆಸರುಗಳು ಬರ್ತವೆ, ತುಂಬ ಇವೆ ಅಂತಹದ್ದು. ಈಶಾನ ಕಲ್ಪದೊಳ್, ಈಶಾನ ಕಲ್ಪವೆಂಬಂತಹ ಸ್ವರ್ಗದಲ್ಲಿ ಜನಿಸಿದರ್, ಜನಿಸು ಹುಟ್ಟು, ಜನಿಸಿದರ್ ಹುಟ್ಟಿದರು. ಆಮೇಲೆ ಈಶಾನ ಕಲ್ಪ ಎಂಬುದು ದೇವಲೋಕಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಅವರು ದೇವತೆಗಳಾಗಿ ಜನಿಸಿದರು ಎಂಬ ಅರ್ಥ. ಅವರು ಇದುವರೆಗೆ ವಿವಿಧ ಗತಿಗಳಲ್ಲಿ ಬಂದು ಈಗ ಮನುಷ್ಯ ಗತಿಯಲ್ಲಿ ಬಂದು ಆಮೇಲೆ ಮನುಷ್ಯ ಗತಿಗಿಂತ ಊರ್ಧ್ವಗತಿ ಎಂಬುದಾಗಿ ಹೇಳಲ್ಪಟ್ಟ ದೇವಗತಿಗೆ ಬಂದರು. ಅಂದ್ರೆ ಸುಖ ಅನುಭವ ಇತ್ಯಾದಿಗಳನ್ನು ಪಡೆಯುವ ಕಲ್ಪ ಅದು. ಹಾಗೆ ಪಡೆಯುವಂತಹ
ಸ್ವರ್ಗ ಅದು. ಆ ಸ್ವರ್ಗದಲ್ಲಿ ಅವರು ಜನಿಸಿದರು. ಇಲ್ಲಿ ನಿರೂಪಣೆ ಬಹಳ ಸರಳವಾಗಿದೆ. ಆಮೇಲೆ ಇದರಲ್ಲಿ ಅನ್ವಯ ಕ್ಲೇಶ ಎಂಬುದು ಇಲ್ಲವೇ ಇಲ್ಲ. ಮತ್ತು ಇನ್ನೊಂದೇನೆಂದ್ರೆ, ಯಾವುದೇ ಸಾಲಿನಲ್ಲಿ ಒಂದು ಪದ ಇನ್ನೊಂದು ಸಾಲಿನಲ್ಲಿ ಮುಂದುವರಿಯುವಂತಹದ್ದು ಇಲ್ವೇ ಇಲ್ಲ. ಅಂಥದ್ದು ಬೇರೆ ಪದ್ಯಗಳಲ್ಲಿ ಅಂತಹದ್ದು ಬಂದಿದೆ. ಈ ಹಿಂದಿನ ಪದ್ಯದಲ್ಲಿ 77ನೇ ಪದ್ಯದಲ್ಲಿಯೂ ಅದೇ ರೀತಿ ಇದೆ. ಅಮಳ್ಗಳ್, ಶಿಥಿಲದ್ವಿತ್ವ ಅಮಳ್ಗಳ್, ಬಳಿಕ ಸುದತ್ತರ, ಅಲ್ಲಿ ಪದ ಕೊನೆಯಾಗಿದೆ. ಸಮುದಾಯದವಳ ಆಗಮೋಕ್ತಿಂ ನಡೆದು ತಪಂ, ಅಲ್ಲಿ ಪದ ಮುಗಿದಿದೆ. ತಮಗಮರೆನೋಂತು ಮುಡಿಪಿದ, ಅಲ್ಲಿಯೂ ಹಾಗೆ. ಸಮಯದೊಳು ಈಶಾನ ಕಲ್ಪದೊಳು ಜನಿಸಿದರ್, ವಾಕ್ಯವು ಮುಗಿದಿದೆ. ಪ್ರತಿ ಪಾದದ ಕೊನೆಗೆ ಪದ ಮುಗೀತದೆ. ಆದ್ದರಿಂದ ಇಲ್ಲಿ ಯಾವುದೇ ಅನ್ವಯ ಕ್ಲಿಷ್ಟತೆ ಇತ್ಯಾದಿಗಳಿಲ್ಲದ ಒಂದು ಸರಳವಾದಂತಹ ನಿರೂಪಣೆಯ ರೀತಿಯ ಪದ್ಯವಾಗಿ ಇದು ಕಂಡು ಬರ್ತದೆ. ಅಂದರೆ ಕಥೆಯನ್ನು ಶೀಘ್ರವಾಗಿ ಮುಂದುವರಿಸ್ತಾ ಇದ್ದಾನೆ. ಅವರು ಎಷ್ಟು ವರ್ಷ ತಪಸ್ಸು ಮಾಡಿದರು, ಆಮೇಲೆ ಅವರು ಎಷ್ಟು ಬೆಳೆದ್ರು, ಏನಾದರೂ ಯಾವ ಮಾತನ್ನು ಆತ ಹೇಳುವುದಿಲ್ಲ. ಏನು ಗತಿ ಏನಾಯಿತು ಎಂಬುದು. ಈ ಇಡೀ ಕಥೆಯಲ್ಲಿ ಗತಿ, ಒಂದು ಜೀವ ಒಂದು ಗತಿಯಿಂದ ಇನ್ನೊಂದು ಗತಿಗೆ ಹೋಗುವಂತಹದ್ದು. ಗತಿ ಅಂದರೆ ಚಲನೆ ಎಂಬುದೇ ಅರ್ಥ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವ ವಿಷಯ, ಅದುವೇ ಮುಖ್ಯವಾಗಿ ಇರುವುದನ್ನು ನಾವು ಗಮನಿಸ್ತೇವೆ. ಹಾಗೆ ಈಶಾನ ಕಲ್ಪದಲ್ಲಿ ಆ ಕಮಳ್ಗಳ್, ಅಭಯರುಚಿ ಅಭಯಮತಿಯರು ಜನಿಸಿದರು, ದೇವತೆಗಳಾದರು. ಅವರ ಇದುವರೆಗಿನ ಎಲ್ಲ ಕರ್ಮ, ಆ ಕೆಟ್ಟ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಅದಕ್ಕೆ ಫಲವನ್ನು ಅನುಭವಿಸಿ ಆಮೇಲೆ ಉತ್ತಮ ಕರ್ಮಗಳನ್ನು ಮಾಡಿ ಅವರು ದೇವಗತಿಯಲ್ಲಿ ಜನಿಸಿದರು ಎಂಬುದನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ನಮಸ್ಕಾರ.